ತಗೊಳ್ಳಿ. ಗಟ್ಟಿ ಮೇಳ ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಣಿ ಶುಭಗೆ ಮಮ ಜೀವ ಶರತೃತಾಂ. ಆಕಾಶ್, ಹೆತ್ತ ತಾಯಿ ನಾನು ಬದುಕೇ ಇದ್ದೀನಿ, ಅಕ್ಕ ಭಾವ ಇದ್ದಾರೆ, ಯಾರಿಗೂ ಹೇಳ್ದೆ ಮದುವೆ ಮಾಡ್ಕೊಳ್ತಿದ್ಯಲ್ಲೋ, ನಿನಗೆ ನ್ಯಾಯವೇನು? ತಾಯಿನ? ಹೌದಪ್ಪ, ನಾನೇ ಇವನ ಹೆತ್ತ ತಾಯಿ. ಆಕಾಶ್, ನನಗೆ ಯಾರು ಇಲ್ಲ, ಅನಾಥ ಅಂತ ಹೇಳಿದೆ. ಅದು ತಾಯಿ ಬದುಕಿರೋವಾಗ್ಲೇ ಸಾಯಿಸ್ಬಿಟ್ಟಿದ್ಯಲ್ಲೋ, ನಾನ್ ನಿನಗೇನು ಅನ್ಯಾಯ ಮಾಡಿದ್ದೆ? ಸಾಕು ಸುಮ್ಮನೆರಮ್ಮ. ನಾನ್ ಬೇಡ ಬೇಡ ಅಂದ್ರು ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಕುತ್ಕ ಕಂದಿಟ್ಟೆ. ನಾನು ಆಗೋದಿಲ್ಲ ಅಂದಿದ್ದಕ್ಕೆ ಮನೆ ಬಿಟ್ಟು ಆಚೆ ಹೋಗುವಂದೆ. ಅಂತೀನೋ ಸಾರ ಅಂತೀನಿ. ನಿನಗ್ ಜನ್ಮ ಕೊಟ್ಟಿದ್ದಕ್ಕೆ ಅಷ್ಟು ಹೇಳಕ್ ನನಗೆ ಅಧಿಕಾರ ಇಲ್ವೇನೋ? ಹೇಳ್ರಪ್ಪ, ನೀವೇ ಹೇಳಿ. ಆಕಾಶ್, ಯಾಕೆ ಹೀಗೆ ಮಾಡಿದೆ? ನಿಮ್ ತಂಗಿಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ. ನಾನು ಹಾಗೆ ಹೇಳ್ದೆ ಹೋಗಿದ್ದಿದ್ರೆ ನೀವು ನಮ್ಮ ತಾಯಿನ ಕರ್ಕೊಂಬ ಅಂತ ಹೇಳ್ತಿದ್ರಿ. ಇವ್ರನ್ನ ನಾನು ಕರೆದಿದ್ರೆ ಇವ್ರು ಖಂಡಿತ ಬರ್ತಿರ್ಲಿಲ್ಲ. ಇವ್ರು ಬರ್ದೇ ಇದ್ದಿದ್ರೆ ನೀವು ಖಂಡಿತ ಈ ಮದುವೆಗೆ ಒಪ್ತಾ ಇರಲಿಲ್ಲ. ನಾವಿಬ್ರು ಒಂದಾಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಪ್ರೀತಿ ಮಾಡಿದ ತಪ್ಪಿಗೆ ನಾವಿಬ್ರು ಸಾಯ್ಬೇಕಾಗಿತ್ತಾ? ರೋಮಿಯೋ ಜೂಲಿಯಟ್, ದೇವದಾಸ್ ಪಾರ್ವತಿ, ವಿಜಯ ಕೇಳಿಯೇ ಅಮರ ಪ್ರೇಮಿಗಳು. ಬಾಬಾ, ಇಷ್ಟಕ್ಕೆಲ್ಲ ನೀವೇ ಕಾರಣ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಎಲ್ರು ಹೊಟ್ಟೋಗಿ ಹೊಟ್ಟೋಗಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಹೀಗೆ ಹೇಳಿದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಸಾಯ್ತೀನೋ? ಈಗಲೇ ಸಾಯ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ಮಾ, ಸಮಾಧಾನ ಮಾಡ್ಕೊಳ್ಳಿ. ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ನಿಮ್ಮನ್ನು ಒಪ್ಸಿ ಮದುವೆ ಮಾಡ್ತಿದ್ದೆ. ನಿಮ್ಮ ಮಗನಿಂದ ನಿಮ್ಮನ್ನು ದೂರ ಮಾಡ್ತಿರ್ಲಿಲ್ಲ. ಆದ್ರೆ ಈಗಾಗಲೇ ಶುಭ ಕಾರ್ಯ ನಡೆದೋಗಿದೆ. ದಯವಿಟ್ಟು ನಿಮ್ ತಂಗಿ ಮನೆ ತುಂಬಿಸ್ಕೋಬೇಕಾ? ಏನ್ ಮಾತಾಡ್ತಿದ್ದೀರಿ ನೀವು? ನಮ್ ಅಂತಸ್ತೇನು, ನಿಮ್ ಅಂತಸ್ತೇನು? ನಮ್ ಬಿಸ್ನೆಸ್ ಏನು ಅಂತ ಗೊತ್ತಾ? ಅಥವಾ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅಂತನಾದ್ರೂ ಗೊತ್ತಾ? ನಿಮ್ ಇಡೀ ಆಸ್ತಿನೇ ಮಾರಿದ್ರು ನಮ್ ಲೇಬರ್ಸ್ಗೆ 1 ತಿಂಗಳು ಸಂಬಳ ಕೊಡಕ್ಕಾಗಲ್ಲ. ನಮ್ಮ ಅಣ್ಣನ ಹತ್ರ ನಿಮ್ಮಷ್ಟು ಆಸ್ತಿ ಇಲ್ಲದೆ ಇರ್ಬೋದು, ಹಣ ಇಲ್ಲದೆ ಇರ್ಬೋದು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ, ಸ್ವಾಭಿಮಾನ ಇದೆ. ನಾವೇ ನಿಮ್ ಸಂಬಂಧ ಮಾಡ್ಬೇಕು ಅಂತ ಕಾಯ್ಕೊಂಡು ನಿಂತಿರ್ಲಿಲ್ಲ. ನಿಮ್ಗಿಂತ ದೊಡ್ಡ ದೊಡ್ಡ ಸಂಬಂಧ ಬಂದ್ರು ಅದನ್ನೆಲ್ಲ ಬಿಟ್ಟು ಈ ಮದ್ವೆಗೆ ಯಾಕೆ ಒಪ್ಕೊಂಡ್ರು ಗೊತ್ತಾ? ನಾನ್ ನಿಮ್ ತಮ್ಮನ್ ಪ್ರೀತಿಸ್ತಿದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ. ಲಕ್ಷ್ಮಿ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಯಾಕಣ್ಣ ಮಾತಾಡಬಾರ್ದು? ಇವರೆಲ್ಲ ಎಷ್ಟು ಅವಮಾನ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನಂದೀಶ, ನೀ ಸುಮ್ಮನೆ ನಾನು ಎಲ್ಲಿರ್ತೀನೋ ಅದೇ ನಿನ್ ಮನೆ. ಇನ್ಮೇಲೆ ನೀನ್ ಯಾರ ಹಂಗಲ್ಲೂ ಇರ್ಬೇಕಾಗಿಲ್ಲ. ನೋಡಮ್ಮ, ಇವಳು ನನ್ನ ಹೆಂಡತಿ. ಅದೆಷ್ಟೇ ಕಷ್ಟ ಬಂದ್ರು ನಾನು ಇವಳ ಜೊತೆನೆ ಬಾಳ್ತೀನಿ, ಇವಳ ಜೊತೆನೆ ಸಾಯ್ತೀನಿ. ದಯವಿಟ್ಟು ನೀವೆಲ್ಲ ಹೊರಟೋಗಿ. ಭೇಷ್ ಮಗನೇ, ಭೇಷ್. ಪ್ರಾಣಕ್ಕಿಂತ ಹೆಚ್ಚಾಗಿ ತಂಗಿನ ಪ್ರೀತಿಸ್ತಾ ಇರೋ ಅಣ್ಣ, ಅಣ್ಣನ ಗೌರವನ ಬಿಟ್ಕೊಡದೇ ಇರೋಂತ ತಂಗಿ, ಹೆಂಡತಿಗೋಸ್ಕರ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಹೆತ್ತ ತಾಯನ್ನೇ ಬೇಡ ಅನ್ನೋ ಮಗ. ಪರಸ್ಪರ ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ, ಬಂಗಾರದಂತ ಸಂಬಂಧನ ಹುಡುಕಿದ್ಯೋ ಕಣ. ಇಂಥ ಸೊಸೆನ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ನಿನ್ನನ್ನು ಹೆತ್ತಿದ್ದಕ್ಕೆ ಸಾರ್ಥಕ. ತಗೊಳಪ್ಪ, ತಗೊಳ್ಳಿಮ್ಮ, ಅಕ್ಷತೆ ಕಾಳು ಹಾಕಿ. ದೀರ್ಘಾಯುಷ್ ಮಾಡ್ತವ. ಎಲ್ಲಿ ಹೋದ್ರು ಅಣ್ಣ? ಅಣ್ಣ, ಹಗಲಲ್ಲಿ ಸೂರ್ಯ, ಇರುಳಲ್ಲಿ ಚಂದ್ರನಾಗೆ ನನ್ನ ಕಣ್ಮುಂದೆ ನಗ್ನಗ್ತಾ ಓಡಾಡ್ತಿದ್ದೆ. ಲಕ್ಷ್ಮಿ ತಂಗಿ ಮದುವೆ ಆಗಿ ಅತ್ತೆ ಮನೆಗೆ ಹೋಗ್ತಾಳಂತ ಗೊತ್ತಿದ್ರು ಎಲ್ಲ ಅಣ್ಣಂದಿರು ತನ್ನ ತಂಗಿ ಮೇಲೆ ಹೆಚ್ಚು ಪ್ರೀತಿ ಇಟ್ಕೊಂಡಿರ್ತಾರೆ. ಆದ್ರೆ ನೀನು ನನ್ನ ಪ್ರಾಣ ಕಣಮ್ಮ. ನೀ ಇಲ್ಲಿಂದ ಹೋದ್ಮೇಲೆ ನಾನದ್ ಹೇಗ್ ಬದುಕಿರ್ತೀನೋ ಏನೋ. ಅಣ್ಣ,
ನನ್ನ ದೇಹ ಎಲ್ಲೇ ಇದ್ರು ನನ್ನ ಪ್ರಾಣ ಇಲ್ಲೇ ಇರುತ್ತಣ್ಣ. ಲಕ್ಷ್ಮಿ, ಅಣ್ಣ, ಇನ್ನ ನೆನಪಾಗಿ ನಿನ್ನ ಹತ್ರನೇ ಇರ್ಲಿ. ಲಕ್ಷ್ಮಿ, ಏನಿದು ಚಿಕ್ಕ ಮಕ್ಳ ತರ ಹತ್ಕೊಂಡು? ಚೆನ್ನಾಗಿದೆ. ಅವಳೇನೋ ಹೆಣ್ಮಗಳು, ಅಳ್ತಾಳೆ. ಅವಳಿಗೆ ಸಮಾಧಾನ ಮಾಡೋದ್ ಬಿಟ್ಬಿಟ್ಟು ನೀವು ಅಳ್ತಾ ಇದೀರಲ್ಲ. ಅಲ್ಲೆಲ್ರೂ ಕಾಯ್ತಾ ಇದಾರೆ. ಬಾ ಅಮ್ಮ, ಬನ್ನಿ. ಅಣ್ಣ, ನಂದೊಂದು ಆಸೆ. ಏನಮ್ಮ? ನನ್ನ ನೋಡಕ್ ಬರ್ಬೇಕು ಅಂದ್ರೆ ಗೌರಿ ಜೊತೆ ಮದ್ವೆ ಫಿಕ್ಸ್ ಮಾಡ್ಕೊಂಡೇ ಬರ್ಬೇಕು. ನೋಡಪ್ಪ, ಹೆಣ್ಣು ಮಕ್ಕಳು ಮನೆಗೆ ಲಕ್ಷ್ಮಿ ಇದ್ದ ಹಾಗೆ. ಆ ಲಕ್ಷ್ಮಿ ಹೋದ್ಮೇಲೂ ಅತ್ತೆ ಮನೆಯಲ್ಲಿ ಆ ಲಕ್ಷ್ಮಿ ಕಳೆ ಸದಾ ತುಂಬಿರ್ಲಿ ಅಂತ ಹಾರೈಸು. ನೋಡು, ಅತ್ತೆ ಮನೆಯಲ್ಲಿ ಹಾಲು ಉಕ್ಲಿ ಅಂತ ಹೇಳ್ಬಿಟ್ಟು ಆ ನಿನ್ನ ಕಾಲುಂಗ್ರನ ಆ ಗಂಗಾಳಕ್ಕೆ 3 ಸಲ ಹಾಕು. ನಮ್ಮತ್ತೆ ಮನೆ ಹಾಲು ಉಕ್ಕದಾಗ ಉಕ್ಲಿ. ನನ್ನ ತವ್ರ ಮನೆ ಹಾಲುಕ್ಕದಾಗ ಉಕ್ಲಿ. ನೀವೇನು ಯೋಚನೆ ಮಾಡಬೇಡಿ. ನಿಮ್ ತಂಗಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಬರ್ತೀನಿ ದಿಶಾ. ಬರ್ತೀನಣ್ಣ. ಗೌರಿ, ಬರ್ತೀನಿ. ಹೋಪ ಲಕ್ಷ್ಮಿ. ಬರ್ತೀನಿ ಬರ್ತೀನಿ ನಂದೀಶ. ಆಯ್ತು, ಒಟ್ ಬರವಾ. ಏನ್ ಮಾಡ್ತಿದ್ದೀರಾ? ನೇಣು ಹಾಕೊಳಕ್ ಧೈರ್ಯ ಇಲ್ವಲ್ಲ, ಅದಕ್ಕೆ ಮನೆ ಬಿಟ್ಟು ತೊಳಗ್ತಾ ಇದೀವಿ. ನಿಮ್ಮ ಮಗಳನ್ನೇ ಸೊಸೆ ಮಾಡ್ಕೋತೀನಿ, ನಿಮ್ಮ ಮಗಳನ್ನೇ ಸೊಸೆ ಮಾಡ್ಕೋತೀನಿ ಅಂತ ಹೇಳಿ ಈಗ ತಿರ್ಬೋಕ್ಕಿಂತದ್ದು ಈ ಮನೆ ಯಜಮಾನಿ ಮಾಡಿದ್ಯಲ್ಲ. ಈಗ ಅವಳಿ ಮನೆ ಯಜಮಾನಿ ಆದ್ಲು. ಇಷ್ಟು ದಿವಸ ನಾನೇ ಮನೆ ಎಳೆ ಆಗಿದ್ದೆ. ಈಗ ಅವ್ಳು ಕೊಟ್ಟಿದ್ದಕ್ಕೆ ಕೈ ಚಾಚಬೇಕಲ್ಲ. ಅದಕ್ಕಿಂತ ಕೂಲಿ ಮಾಡ್ಕೊಂಡು ಬದುಕೋದೆ ವಾಸಿ. ಯಜಮಾನಿ? ಯಾವ ಯಜಮಾನಿ? ಯಾರಿಗೆ ಯಜಮಾನಿ? ನನ್ನ ಮಗನ್ನ ನನ್ನಿಂದ ದೂರ ಮಾಡೋಕ್ ಪ್ರಯತ್ನ ಪಡ್ತಾ ಇರೋ ಆ ಶೂರ್ಪಣಕ್ಕೆ ಈ ಮನೆ ಯಜಮಾನಿನ? ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಗೀತಾ, ಯಾವತ್ತಿದ್ರು ಈ ಮನೆ ಯಜಮಾನಿ ನನ್ ಮೊಮ್ಮಗಳೇ, ನಿನ್ ಮಗಳೇ. ಹಾಗಾದ್ರೆ ಇವಳು ನನ್ ಮಗ ತಾಳಿ ಕಟ್ಟಿದ ತಪ್ಪಿಗೆ 4 ದಿವಸ ಇದ್ದೋಗೋಳು. ಜಸ್ಟ್ ಪಾಸಿಂಗ್ ಕ್ಲೌಡ್. ತಾಳಿ ಕಟ್ಟದೆ ಇದ್ರೆ ಫುಟ್ಬಾಲ್ ಆಡ್ತಿದ್ದೆ. ತಾಳಿ ಕಟ್ಟಿದ ಮೇಲೆ ಏನು ಮಾಡಕ್ಕಾಗಲ್ಲ. ನಾನೀ ಮದುವೆಗೆ ಒಪ್ಕೊಂಡಿದ್ದು ಪ್ರೀತಿಯಿಂದ ಅಲ್ಲ. ನನ್ ಮಗ ನನ್ ಕೈ ಬಿಟ್ಟು ಹೋಗ್ತಾನೇನೋ ಅನ್ನೋ ಭಯದಿಂದ. ಅವಳನ್ನ ಸೊಸೆಯಾಗಿ ಮನೆ ತುಂಬಿಸ್ಕೊಂಡಿದ್ದು ಮಮತೆಯಿಂದ ಅಲ್ಲ. ನನ್ ಮಗನಿಗೆ ನನ್ ಮೇಲ್ ದ್ವೇಷ ಬರಬಾರ್ದು ಅಂತ. ಪ್ರೀತಿ ಮಾಡಿದವ್ರನ್ನ ಹಠದಿಂದ ಯಾವತ್ತೂ ಬೇರೆ ಮಾಡಕ್ಕಾಗಲ್ಲ. ನಂಬಿಸಿ ಮೋಸ ಮಾಡಬೇಕು. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ತಗೊಳ್ಳಿ.
ಪ್ಲೀಸ್ ಸ್ವಲ್ಪ ಕುಡಿ. ನೆತ್ತಿಗೆ ಹತ್ತು ಬಿಡ್ತಾ? ನಿಧಾನ ನಿಧಾನ ಮೆಲ್ಗೆ. ನಮ್ಮಣ್ಣ ನನ್ನ ನೆನ್ಸ್ಕೊತಾ ಇದ್ದಾನೆ ಅನ್ಸುತ್ತೆ ರೀ. ಗಂಡ ಎದುರಿಗೆ ಇದ್ರು ಅಣ್ಣಿಂದೇ ನೆನಪಾ? ಅಪ್ಕೊಳ್ಳೋ ತೋಳ್ ಸಿಕ್ಕಿದ ತಕ್ಷಣ ಎತ್ತಿ ಆಡ್ಸಿದ ತೋಳ್ನ ಮರೆಯಕ್ಕಾಗತ್ತೇನ್ರಿ? ಅವ್ನ್ ನನಗ ಅಣ್ಣ ಮಾತ್ರ ಅಲ್ಲ, ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ಅವನೇ. ಏನ ಇದು ಲಕ್ಷ್ಮಿ? ನೀ ನಿಮ್ಮ ಅಣ್ಣನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತಿಲ್ವಾ? ಮೈ ಸ್ವೀಟ್ ವೈಫ್, ಆ ನಿನ್ನ ಅಣ್ಣನ ಜೊತೆ ಈ ಗಂಡನ ಮೇಲೂ ಸ್ವಲ್ಪ ಪ್ರೀತಿ ತೋರ್ಸಮ್ಮ. ಅಂದ್ಹಾಗೆ ಇನ್ನೊಂದು ಗುಡ್ ನ್ಯೂಸ್. ಏನ್ರಿ? ನನ್ನ 1 ತಿಂಗಳು ಟ್ರೈನಿಂಗ್ ಅಂತ ಡೆಲ್ಲಿ ಕಳಿಸ್ತಾ ಇದ್ದಾರೆ. ನೀವ್ ನನ್ ಜೊತೆಲಿ ಬಂದ್ಬಿಡು. ನನ್ ಟ್ರೈನಿಂಗು ಆಗುತ್ತೆ, ಹಾಗೆ ನಮ್ಮ ಹನಿಮೂನು ಆಗುತ್ತೆ. ಹೇಗಿದೆ ಐಡಿಯಾ? ಓಕೆನಾ?